ಹೇಳಿ ಸರ್ ಏನಾಯ್ತು ಸರ್? ಏನೋ ನಾಯಿ ಅಡ್ಡ ಬಂತು ಸರ್. ನಾಯಿ ಅಡ್ಡ ಬಂದಾಗ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದೀವಿ. ಈಗ ಸ್ವಲ್ಪ ನಗರ ಪಾಲಿಕೆಯವರೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಕ್ರಮ ತಗೊಂಡ್ರೆ ಚೆನ್ನಾಗಿರುತ್ತೆ. ವಾಕಿಂಗು ಮತ್ತು ಸೀನಿಯರ್ ಸಿಟಿಸನ್ಸ್ ಎಲ್ಲ ತುಂಬ ಈ ಕಡೆ ಓಡಾಡ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತೆಲ್ಲ ವಾಕಿಂಗ್ ಅದಕ್ಕೆಲ್ಲ ಹೋಗ್ತಿರ್ತಾರೆ. ಬೇರೆ ಥರ ಪರಿಣಾಮಗಳಾಗದಿರಂಗೆ ಎಚ್ಚರಿಕೆ ವಹಿಸ್ಬೇಕಂತ. ಮಕ್ಕಳುಗಳು ಎಲ್ಲ ಇದ್ದೇ ಇರ್ತಾರೆ ಸರ್. ಆಕ್ಚುಲಿ ಹೆಂಗಾಯ್ತು ಸರ್ ಇನ್ಸಿಡೆಂಟ್ ಇದು? ಸಡನ್ ಆಗಿ ನಾಯಿ ಬಂತು ಸರ್ ಅಷ್ಟೇ. ಯಾರೋ ಕಲ್ ತಗೊಂಡು ಹೊಡೆದು, ನಾಯಿಗಳು ಜಾಸ್ತಿ ಅಲ್ವಾ ಈಗ, ಯಾರೋ ಅವ್ರಿಗೇನೋ ಮಾಡಕ್ ಹೋಗಿರುತ್ತೆ, ಹೊಡೆದಿದ್ದಾರೆ. ಅದು ಈ ಕಡೆ ಬಂದಿದೆ. ಹಂಗಾಗಿ ನಮ್ಮ ಗಾಡಿಗೆ ನಿಮ್ಮ ಗಾಡಿಗೆ ಬಿತ್ತು. ಬಿದ್ರಿ ಸರ್? ಬಿದ್ದೆ. ಹೌದು. ಏನಾಯ್ತು ಸರ್ ಆಗ? ಕಾಲು ಏರ್ ಫ್ರಾಕ್ಚರ್ ಆಗಿದೆ ಸರ್. ಬೇರೆ ಅದೇ ಸ್ವಲ್ಪ ಎದೆ ಭಾಗ ನೋವಾಗಿದೆ. ಶೋಲ್ಡರ್ಸ್ ಎಲ್ಲ ನೋವಾಗಿದೆ. ತಾವೇನು ಕೆಲಸ ಮಾಡ್ತಾ ಇದ್ರಿ ಸರ್? ನಾವು ಯೂನಿಫಾರ್ಮ್ ಇದೆ ಮಾಡ್ತೀವಿ. ಈಗ ರೆಸ್ಟಲ್ಲಿ ಇದ್ದೀರಾ? ರೆಸ್ಟಲ್ಲಿ ಇದ್ದೀವಿ. 3 ವಾರ ರೆಸ್ಟಲ್ಲಿ ಇರಬೇಕಷ್ಟೇ. 3 ವಾರ ರೆಸ್ಟ್. ಹೇಗೆ ಸರ್ ಹಂಗಾರೆ ಜೀವನ ನಡೀಬೇಕು? ನೋಡೋಣ. ಅದೇ ನಗರ ಪಾಲಿಕೆಯರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟರೆ ಜನಗಳಿಗೆ ಒಳ್ಳೇದಾಗುತ್ತೆ ಅಷ್ಟೇ. ಹೆಚ್ಚಾಗಿದೆ ಸರ್ ನಾಯಿಗಳ ಹಾವಳಿ? ತುಂಬ ಇದೆ ಸರ್. ಈ ಕಡೆ ತುಂಬ ಇದೆ ನಾಯಿಗಳು. ತುಂಬ ಹಾವಳಿ ಇದೆ. ವಾಹನ ಸವಾರರು ಸ್ವಲ್ಪ ಕಷ್ಟ ಆಗ್ತಿದೆಯಾ ಹೇಗೆ? ತುಂಬ ಕಷ್ಟ ಆಗುತ್ತೆ ಸರ್. ಅದು ಯಾವಾಗ ಏನಂತ ಹೇಳಲಿಕ್ಕೆ ಆಗಲ್ಲ ಸರ್. ಅದು ಅದ್ರ ಮನಸ್ಥಿತಿ ಯಾವಾಗ ಹೆಂಗೆ ತಿರುಗುತ್ತೋ ಹಂಗೆ ಜನಗಳ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ. ಯಾರು ಅಧಿಕಾರಿಗಳು ಯಾರು ಬಂದು ಏನು ನೋಡಲ್ಲ ಗಮನಕ್ಕೆ ಬಂದಿಲ್ವಾ ಸರ್? ಮಾಡ್ತಾ ಇದ್ದಾರೆ. ಲಾಸ್ಟ್ 1-2 months ಬೇಕು ಮಾಡಿದ್ದಾರೆ ಕೆಲಸನ, ಮತ್ತು ಅದು ಜಾಸ್ತಿ ಇದೆ ಅವಳಿಗಳು. ವರ್ಕ್ಗಳು ಮಾಡಿದ್ದಾರೆ.